ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟಾ ಎಸ್ ಅಥವಾ ಸೆಕ್ಯೂರಿಟಿ ಏನು ಅಂತ ಕೋರ್ಸ್ ತುಂಬ ಕಡಿಮೆ ರಿಟರ್ನ್ಸ್. ಆರೋಗ್ಯ ಮತ್ತು ಜೀವ ಈ ಎರಡೂ ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ನನಗೆ ಯಾವುದೇ ಸಮಯದಲ್ಲಿ ಏನಾದರೂ ಅನಾರೋಗ್ಯ ಬರ್ಬೋದು, ಆಗ ನಾನು ಹೂಡಿಕೆ ಮಾಡಿರೋ ದುಡ್ಡನ್ನ ತೆಗಿಬಾರ್ದು. ಮ್ಯೂಚುವಲ್ ಫಂಡ್ ಸೇಫಾ ಇಲ್ಲ ಪೋಸ್ಟ್ ಆಫೀಸು ಮತ್ತಲ್ಲೆಲ್ಲ ಎಫ್ ಡಿ ಮಾಡೋದು ಸೇಫಾ ಅನ್ನೋ ಒಂದಷ್ಟು ಪ್ರಶ್ನೆ ಇದೆ ಸರ್. ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಕ್ಲೋಸ್ ಆಗಿಲ್ಲ, ಮತ್ತು ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಲಾಂಗ್ ಟರ್ಮಲ್ಲಿ ಲಾಸ್ ಆಗಿಲ್ಲ. ಜನರಿಗೆ ಸಜೆಸ್ಟ್ ಮಾಡ್ತೀರಿ ಮನಸ್ಥಿತಿ ಅಥವಾ ನಿಮ್ಮ ಏಜ್, ರಿಸ್ಕ್ ತಗೋಬೇಕಾ, ರಿಸ್ಕ್ ತಗೋಬೇಕಾ ಅನ್ನೋದಾದ್ರೆ, ಮತ್ತೆ ನಿಮ್ಮ ಪರಿಸ್ಥಿತಿ ಹೇಗಿದೆ, ನೀವು ಫ್ಯಾಮಿಲಿಯ ನಿಮ್ಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಏಜ್ ಆಗಿದೆ, ನೀವು ಆಲ್ರೆಡಿ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಾ, ಸೊ ಅವಾಗ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಅರ್ಥ ಇಲ್ಲ. ಎಸ್, ಬಹಳ ಜನಕ್ಕೆ ಕಾಡೋ ಪ್ರಶ್ನೆ ನಮಗೆ ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಮ್ಯೂಚುವಲ್ ಫಂಡು, ಹೆಲ್ತ್ ಇನ್ಶೂರೆನ್ಸು, ಇವೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸೆಗ್ಮೆಂಟ್ ಕೂಡ ಯೋಚನೆ ಮಾಡ್ತಾರೆ. ಇನ್ವೆಸ್ಟ್ಮೆಂಟಾ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟಾ ಅಥವಾ ಸೆಕ್ಯೂರಿಟಿ ಏನು ಅಂತ? ಕೋರ್ಸ್ ಇದು ತುಂಬಾ ವ್ಯಾಲ್ಯೂಬಲ್ ಕ್ವಶನ್ ಕೇಳಿದ್ರಿ ಸರ್. ನಾವು ಮೊದಲ ಇನ್ವೆಸ್ಟ್ಮೆಂಟ್ ಹಂಗೆ ನಾವು ಇನ್ಶೂರೆನ್ಸ್ ಕಟ್ತಿದ್ವಿ, LIC ಕಟ್ತಾ ಇದೀವಿ, ಕರೆಕ್ಟ್, ತಿಂಗಳಿಗೆ ಎಷ್ಟು ಕಟ್ತೀವಿ, ವರ್ಷಕ್ಕೆ ಎಷ್ಟು ಕಟ್ತೀವಿ. ಇವತ್ತು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂತ ನನ್ನ ಕ್ಲೈಂಟ್ಸ್ ಕೇಳಿದ್ರೆ, ಹೌದು ಸರ್ LIC ಇದೆ ಅಂತ ಹೇಳ್ತಾರೆ. ಸೊ LIC ನಮ್ಮ ಜನರ ತಲೆ ಅಷ್ಟು ಪರಿಣಾಮ ಬೀರಿದೆ. ಸೊ ನಾನು ಆಗ್ಲೇ ಹೇಳಿದೆ, ಈ ಟ್ರೆಡಿಷನಲ್ ಪ್ಲಾನ್ಸ್ಗಳಲ್ಲಿ ಅದೊಂದು ಆ ವರ್ಗಕ್ಕೆ ಸೇರುತ್ತೆ. ತುಂಬಾ ಕಡಿಮೆ ರಿಟರ್ನ್ಸ್ ಅಥವಾ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ, ಬಟ್ ತುಂಬಾ ಕಡಿಮೆ ರಿಟರ್ನ್ಸ್ ಬರುತ್ತೆ. ಹಾಗಾಗಿ ಅದನ್ನ ನಾನು ಪ್ರಿಫರ್ ಮಾಡಲ್ಲ. ಬಟ್ ಇನ್ಸೂರೆನ್ಸ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಇನ್ಸೂರೆನ್ಸ್ ಯಾವುದೇ ವ್ಯಕ್ತಿ ತನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ಸೂರೆನ್ಸ್ನ ಹೊಂದಿರಬೇಕು. ಇನ್ಸೂರೆನ್ಸ್ ಅಲ್ಲಿ ಮೇಜರ್ 2 ಇನ್ಸೂರೆನ್ಸ್ ಟೈಪ್ಸ್ ಬರುತ್ತೆ, ಹೆಲ್ತ್ ಮತ್ತೆ ಲೈಫ್, ಆರೋಗ್ಯ ಮತ್ತೆ ಜೀವ. ಈ ಎರಡೂ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ. ಸೊ ಈ ಎರಡಕ್ಕೋಸ್ಕರನೇ ಜೀವನ ಪೂರ್ತಿ ಹೊಡೆದಾಡೋದು. ಅದಕ್ಕೆ ಬ್ರಿಡ್ಜ್ ಆಗಿ ನನ್ನ ಮನಿ ಬರುತ್ತೆ. ಸೊ ಹಾಗಾಗಿ ನಾನು ಈಗ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದೀನಿ ಜರ್ನಿನ ಅಂತ ಅಂದಾಗ, ನನ್ನ ಹೆಲ್ತ್ಗೆ ಏನೇ ಆದ್ರೂ ಒಂದಷ್ಟು ಕಂಪ್ನಿಗಳಿದಾವೆ ಜೀವ ವಿಮೆ ಕೊಡುವಂಥವು. ಸದ್ಯಕ್ಕೆ ಈಗ 24+ ಇನ್ಸೂರೆನ್ಸ್ ಕಂಪ್ನೀಸ್ ಇದಾವೆ. ಆ ಕಾಂಪಿಟೇಷನ್ಸ್ ಕೂಡ ಇದೆ. ನಮ್ಮ ಕಡಿಮೆ ಪ್ರೀಮಿಯಂ ಅಲ್ಲಿ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ನನಗೆ ಮತ್ತೆ ನನ್ನ ಫ್ಯಾಮಿಲಿಗೆ, ನನ್ನ ಯಾವುದೇ ಸಮಯದಲ್ಲಿ ಆ ಕಂಪ್ನಿ ಬಂದು ನನ್ನ ಪರವಾಗಿ ಹಾಸ್ಪಿಟ್ಲಲ್ಲಿ ಪೇ ಮಾಡುತ್ತೆ. ಆಗ ನಾನು ಏನು ಹೂಡಿಕೆ ಮಾಡ್ತಾ ಬಂದಿರ್ತೀನಲ್ಲ, ಅಲ್ಲಿಂದ ತೆಗಿಯೋದು ತಪ್ಪುತ್ತೆ. ಸೊ ಇದಕ್ಕೆ ಹೆಡ್ಜಿಂಗ್ ಅಂತ ಕರಿತೀವಿ, ಅಂದ್ರೆ ಸೆಕ್ಯೂರಿಟಿ. ಸೊ ನಾನು ಹೂಡಿಕೆ ಮಾಡಕ್ ಶುರು ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಸಮಯದಲ್ಲಿ ಏನಾದರೂ ಅನಾರೋಗ್ಯ ಬರ್ಬೋದು, ಆಗ ನಾನು ಹೂಡಿಕೆ ಮಾಡಿರೋ ದುಡ್ಡನ್ನ ತೆಗಿಬಾರ್ದು. ಯಾಕೆ ಅಂದ್ರೆ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಕಾಂಪೌಂಡಿಂಗ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಆ ಕಾಂಪೌಂಡಿಂಗ್ ಹಾಳಾಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ನನಗೆ ಇನ್ಸೂರೆನ್ಸ್ ಬಹುಮುಖ್ಯ. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಟರ್ಮ್ ಇನ್ಶೂರೆನ್ಸ್. ಇದು ಹೇಗಪ್ಪ ನಾನು ಸತ್ ಮೇಲೆ ಬರೋ ದುಡ್ಡಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನನ್ನು ಒಂದಷ್ಟು ಜನ ನಂಬಿರ್ತಾರೆ ಅಥವಾ ನನ್ಗೊಂದು ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಸೊ ನನಗೆ ನನ್ನ ಜೀವಕ್ಕೆ ಏನಾದರೂ ಆದ್ರೆ ಅವ್ರಿಗೊಂದಷ್ಟು ದುಡ್ಡು ಬಂದ್ರೆ, ಸೊ ಅವರ ಆರ್ಥಿಕ ಸ್ಥಿತಿ ಅಲ್ಲಿಂದ ಮೇಲ್ ಹೋಗುತ್ತೆ. ಅಥವಾ ಮಕ್ಳಿದ್ರೆ ಮಕ್ಳು ಸ್ಟಡೀಸ್ಗಾಗುತ್ತೆ, ಅವರೊಂದಷ್ಟು ಎಜುಕೇಶನ್ ಓದ್ಕೊಂಡ್ರೆ ಅವ್ರು ನೆಕ್ಸ್ಟ್ ದುಡಿಯೋಕ್ ಬರ್ತಾರೆ. ಸೊ ಅದೇ ನಾನು ಏನೂ ಪ್ಲಾನ್ ಮಾಡ್ಕೊಳ್ದಲೆ ಅಥವಾ ವ್ಯಕ್ತಿ ಮನೆ ಯಜಮಾನ ಹೋಗ್ಬಿಟ್ರೆ ಅಥವಾ ಜೀವಕ್ಕೆ ಏನಾದರೂ ಆದಾಗ ಆ ದುಡಿಮೆ ಕಂಪ್ಲೀಟ್ ನಿಂತೋಗುತ್ತೆ. ಬಹುತೇಕ ಇಂಡಿಯಾದಲ್ಲಿ ಇಡೀ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋದುಂಟು. ಸೊ ಅದಕ್ಕೆ ಹೆಡ್ಜಿಂಗ್ ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇನ್ಶೂರೆನ್ಸ್. ಸೊ ಈ ಎರಡನ್ನು ನಾನು ಪ್ರಿಫರಬಲ್ ಮಾಡ್ತೀನಿ. ಯಾವುದೇ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ಈ 2 ಇನ್ಸೂರೆನ್ಸ್ ತುಂಬಾ ಮುಖ್ಯ. ಅಫ್ಕೋರ್ಸ್ ವೆಹಿಕಲ್ ಇನ್ಸೂರೆನ್ಸ್ ಗೌರ್ಮೆಂಟ್ ಪರ್ಮನೆಂಟ್ ಮಾಡಿದೆ, ಅದನ್ನ ಚೆಕ್ ಮಾಡ್ತಾರೆ ನಮ್ಮ ಪೊಲೀಸರು. ಸೊ ಹಾಗಾಗಿ ಅದನ್ನ ಮಾಡಿಸ್ಕೊಳ್ತಾರೆ. ಸೊ ಎರಡಕ್ಕೂ ಕಂಪಲ್ಸರಿ ಇಲ್ಲ, ಹಾಗಾಗಿ ಜನಕ್ಕೆ ಅಷ್ಟು ರೀಚ್ ಆಗಿಲ್ಲ. ಸೊ ಇವೆರಡು ನಾನು ಯಾವಾಗಲೂ ಜನಕ್ಕೆ ಕೇಳೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಹೆಲ್ತ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ. ಹೆಲ್ತ್ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು, ಕಂಪಲ್ಸರಿ. ಯಾವ ಕಂಪ್ನಿ ಅನ್ನೋದೆಲ್ಲ ಅವರ ನಿರ್ಧಾರ ಅದರಲ್ಲಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೆ IRDA ಬೋರ್ಡ್ ಇದೆ, ರೆಗ್ಯುಲೇಟರಿ ಇದೆ, ನೋಡ್ಕೊಳ್ಳುತ್ತೆ, ಸೆಕ್ಯೂರ್ ಇದೆ, ಖಂಡಿತ ಮಾಡ್ಬೋದು. ಎಸ್, ಇನ್ನೊಂದಷ್ಟು ಕಾಡೋ ಪ್ರಶ್ನೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಂದಷ್ಟು ಜನ ಕೇಳ್ತಿರ್ತಾರೆ ಪ್ರಶ್ನೆಗಳನ್ನ. ಹೌದು, ಮ್ಯೂಚುವಲ್ ಫಂಡ್ ಸೇಫಾ ಇಲ್ಲ ಪೋಸ್ಟ್ ಆಫೀಸು ಮತ್ತಲ್ಲೆಲ್ಲ FD ಮಾಡೋದು ಸೇಫಾ ಅನ್ನೋ ಒಂದಷ್ಟು ಪ್ರಶ್ನೆ ಸಹಜವಾಗಿ. ಖಂಡಿತ ಕರೆಕ್ಟ್. ಯಾವ್ದು ಬೆಸ್ಟ್? ಸೊ ನಾನು ಆಗ್ಲೇ ಹೇಳಿದೆ, 2 ತರ ಇನ್ವೆಸ್ಟ್ಮೆಂಟ್ ಬರುತ್ತೆ. ಒಂದು ಟ್ರೆಡಿಷನಲ್, ಒಂದು ಮಾರ್ಕೆಟ್ ರಿಟರ್ನ್. ಸೊ ಮ್ಯೂಚುವಲ್ ಫಂಡು ಮಾರ್ಕೆಟ್ ರಿಟರ್ನ್ ಅಂಡರ್ ಅಲ್ಲಿ ಬರುತ್ತೆ. ಮಾರ್ಕೆಟ್ ಏನ್ ಕೊಡುತ್ತೋ, ಈ ವರ್ಷದ ರಿಟರ್ನ್ ಅಥವಾ ಈ ತಿಂಗಳ ರಿಟರ್ನ್ ಅಲ್ಲಿ ಮಾರ್ಕೆಟ್ ಹೇಗೆ ಮೂವ್ ಆಗಿದೆ ಅಥವಾ ಅದಾಗಿ ಗಳಿಸಿದೆಯಲ್ಲ, ಅದ್ರ ಬೇಸ್ ಮೇಲೆ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕೊಡುತ್ತೆ. ಆದ್ರೆ ಟ್ರೆಡಿಷನಲ್ ಪ್ಲಾನ್ಸ್ ಇವೆಲ್ಲ ಪೋಸ್ಟ್ ಆಫೀಸ್ ಮತ್ತೆ FD ಎಲ್ಲ ಫಿಕ್ಸ್ಡ್ ರಿಟರ್ನ್. ನಾನು ವರ್ಷಕ್ಕೆ ಇಷ್ಟು ಕೊಡ್ತೀನಿ ಅಂತ ಬಾಂಡ್ ಮಾಡ್ಕೊಟ್ಟಿರ್ತಾರೆ, ಅದರ ಮೇಲೆ ₹1 ಜಾಸ್ತಿ ಕೊಡಲ್ಲ, ₹1 ಕಮ್ಮಿ ಕೊಡಲ್ಲ. ಸೊ ಹಾಗಾಗಿ ಅದನ್ನ ನಾನು ಅಂದ್ರೆ ಹಿಂದೆ ನಡೀತಾ ಇತ್ತು, ಇವಾಗ ಅದು ಅಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರಲ್ಲ. ಯಾಕೆ ಅಂದ್ರೆ ಅದು ಇನ್ಫ್ಲೇಷನ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈಗ ಜನ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ.
ಈಗ ಅದ್ರ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ 8% ಪೀಪಲ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ 8%, ನಾನು ಆಗ್ಲೇ ಹೇಳಿದೆ ಸಿಂಗಲ್ ಡಿಜಿಟ್. ಸೊ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್. ಸೊ 100% ಅಲ್ಲಿ 8% ಜನ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅಲ್ಲಿಗೆ ಅರೌಂಡ್ 140 ಕೋಟಿಲಿ ಒಂದು 12ರಿಂದ 13 ಕೋಟಿ ಜನ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ಅಲ್ಲಿ ನಾವು ಟಿವಿ ಆಡ್ಸ್ ಅಲ್ಲಿ ಕೂಡ ನೋಡಿರ್ಬೋದು, 2015 ಇಂದ ಟಿವಿಲಿ ಮ್ಯೂಚುವಲ್ ಫಂಡ್ ನ ಪ್ರಮೋಟ್ ಮಾಡಕ್ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇದುವರೆಗೂ ಮ್ಯೂಚುವಲ್ ಫಂಡ್ ಶುರು ಆದಾಗಿಂದ ಇದುವರೆಗೂ ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಕ್ಲೋಸ್ ಆಗಿಲ್ಲ, ಮತ್ತೆ ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಲಾಂಗ್ ಟರ್ಮ್ ಅಲ್ಲಿ ಲಾಸ್ ಆಗಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಸೊ ನಾನು ಇವತ್ತು ಹಾಕಿ ಮುಂದಿನ ತಿಂಗಳು ತಗೊಳ್ತೀನಿ ಅಂದ್ರೆ ಅಫ್ಕೋರ್ಸ್ ಲಾಸ್ ಆಗುತ್ತೆ, ಅಥವಾ ಲಾಭನೂ ಆಗಿರ್ಬೋದು. ಮಾರ್ಕೆಟ್ ರಿಟರ್ನ್. ಸೊ ಅಲ್ಲೊಂದು ಡಿಸ್ಕ್ಲೈಮರ್ ಇರುತ್ತೆ ಯಾವಾಗಲೂ, ಮಾರ್ಕೆಟ್ ರಿಸ್ಕ್ ಅಂದ್ರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ರಿಸ್ಕ್ ಇರುತ್ತೆ. ಹೌದು, ನನಗೆ ಹೈಯೆಸ್ಟ್ ರಿಟರ್ನ್ ಬೇಕು ಅಂದಾಗ ನನಗೆ ರಿಸ್ಕ್ ನ ಫೇಸ್ ಮಾಡೋ ಸಿಚುವೇಶನ್ ಬಂದೇ ಬರುತ್ತೆ. ಜಾಸ್ತಿ ರಿಸ್ಕ್ ಇದ್ದಾಗ ಜಾಸ್ತಿ ರಿಸಲ್ಟ್ ಬೇಕು ಅಂದ್ರೆ ಜಾಸ್ತಿ ರಿಸ್ಕ್ ತಗೋಬೇಕಾಗುತ್ತೆ. ರಿಸ್ಕ್ ಇರುತ್ತಲ್ಲ. ಅಂಡ್ FD ಪೋಸ್ಟ್ ಆಫೀಸ್ ರಿಲೇಟೆಡ್ ಒಂದಷ್ಟು ಪ್ರೋಗ್ರಾಮ್ಸ್ ಬರ್ತಿರುತ್ತೆ. ಸೊ ಕಂಪ್ಯಾರಿಸನ್ ಬಂದಾಗ ಮ್ಯೂಚುವಲ್ ಫಂಡ್ ಅಂಡ್ FD, ಇವಾಗಲೇ FD ನಲ್ಲಿ ಕಂಪೇರ್ ಟು ಮ್ಯೂಚುವಲ್ ಫಂಡ್ ರಿಸ್ಕ್ ಜಾಸ್ತಿ, ರಿಟರ್ನ್ಸ್ ಕೂಡ ಜಾಸ್ತಿ. FD ಅಂದಾಗ ರಿಸ್ಕ್ ಕಡಿಮೆ, ಬಟ್ ರಿಸಲ್ಟ್ ಕೂಡ ಮ್ಯೂಚುವಲ್ ಫಂಡ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಸಜೆಸ್ಟ್ ಮಾಡ್ತೀರಿ ಮನಸ್ಥಿತಿ ಅಥವಾ ನಿಮ್ಮ ರಿಸ್ಕ್ ತಗೋಬೇಕಾ ಅನ್ನೋದಾದ್ರೆ, ಮತ್ತೆ ನಿಮ್ಮ ಪರಿಸ್ಥಿತಿ ಹೇಗಿದೆ, ನೀವು ಫ್ಯಾಮಿಲಿಯ ನಿಮ್ಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಏಜ್ ಆಗಿದೆ, ನೀವು ಆಲ್ರೆಡಿ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಸೊ ಅವಾಗ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಅರ್ಥ ಇಲ್ಲ. ಸೊ ಸೆಕ್ಯೂರ್ ಇದೀನಿ, ನಾನು ಒಳ್ಳೆ ಕೆಲಸದಲ್ಲಿದ್ದೆ, ರಿಟೈರ್ಡ್ ಆಗಿದ್ದೀನಿ, ನಾನು ಯಾಕೆ ಈಗ ರಿಸ್ಕ್ ತಗೊಳ್ಳಿ, ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಅವರು ಪೋಸ್ಟ್ ಆಫೀಸ್ಗೆ ಹೋಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಟ್ಟು ಆರಾಮಾಗಿ ಪೀಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೋದು. ಬಟ್ ಈಗ ಯಂಗ್ಸ್ಟರ್, ನಾನು ಈಗ ಅರ್ನಿಂಗ್ ಮಾಡಕ್ ಶುರು ಮಾಡಿದೀನಿ, ಈಗೆಲ್ಲ ಒಳ್ಳೊಳ್ಳೆ ಸ್ಕಿಲ್ ಇರೋರಿಗೆ ಅಥವಾ ಒಂದು ಗ್ರಾಜುಯೇಷನ್ ಆಗಿರೋರಿಗೆ ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ಪ್ಯಾಕೇಜ್ ಸಿಗ್ತದೆ. ಇವತ್ತು ಮಹಿಳೆಯರು ಪುರುಷರು ಇಬ್ರು ಸಮಾನವಾಗಿ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. 20,000ದಲ್ಲಿ ನಿಮ್ ಜರ್ನಿ ಶುರು ಆಗ್ತಾ ಇದೆ ಅಂದ್ರೂ, 20,000ದಲ್ಲಿ ನಿಮ್ ಜರ್ನಿ ಶುರು ಆಗ್ತಾ ಇದೆ ಅಂದ್ರೂ, ನೀವು 10,000ನ ಅಂದ್ರೆ 50% ನಿಮ್ಮ ಗಳಿಕೆನ ಇನ್ವೆಸ್ಟ್ ಮಾಡ್ಬೋದು. ಮಾರ್ಕೆಟ್ ರಿಸ್ಕ್ ತಗೋಬಹುದು. ಅಂದ್ರೆ ಈಗ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಇನ್ಯಾವಾಗ, 20ನೇ ವರ್ಷದಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ಯಾವಾಗ ತಗೊಳ್ತೀರಾ? ಸೊ ಮತ್ತೆ ಇನ್ಯಾವಾಗ ಶ್ರೀಮಂತರಾಗ್ತೀರಾ? ಸೊ ಹಾಗಾಗಿ ನೀವು ಯಾವಾಗ ಹೆಂಗ್ ಏಜ್ ಅಲ್ಲಿ ಅರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಯಾವಾಗ್ಲೂ ಅರ್ಲಿ ಇನ್ವೆಸ್ಟ್ಮೆಂಟ್, ನನ್ನ 500 ಆಗ್ಲಿ 1000 ಆಗ್ಲಿ ಬೇಗ ಶುರು ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೆಲ್ಲ ಯೂತ್ಸ್ ಈಗ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನನ್ಗೆ ಸಜೆಷನ್ಸ್ ಕೊಡೋದಾದ್ರೆ, ಸೊ ನನ್ನ ಎಕ್ಸಾಂಪಲ್ನೇ ಕೊಟ್ಟೆ. ನನ್ನ ಕಾಲೇಜ್ ಟೈಮಲ್ಲಿ ಯಾರಾದ್ರೂ ಗೈಡ್ ಮಾಡೋರು ಇದ್ದಿದ್ರೆ ಅನ್ನೋ ತರ. ಸೊ ನಾವು ಅಷ್ಟು ಅಪ್ಗ್ರೇಡ್ ಆಗಿರ್ಲಿಲ್ಲ. ಬಟ್ ಇವತ್ತು ತುಂಬಾ ಅಂದ್ರೆ ಕೈಯಲ್ಲಿ ಮೊಬೈಲ್ ಏನಿದೆಯಲ್ಲ ಅದು ಎಲ್ಲಾನು ಹೇಳ್ಬಿಡುತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು. ನಾನು ಯಾವ್ದನ್ನ ಚೂಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಸೊ ಒಂದು ಯೂಟ್ಯೂಬ್ ಅಲ್ಲಿ, ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಯಾವ್ದು ಬೆಟರ್ ಇನ್ವೆಸ್ಟ್ಮೆಂಟ್, ಯಾವ್ದಕ್ಕೆ ಹೋಗ್ಬೋದು ಅಂತ. ಸೊ ನೀವು ಕಾಲೇಜ್ ಟೈಮಲ್ಲೂ ಶುರು ಮಾಡ್ಬೋದು. ಸೊ ನನಗೆ ಗೊತ್ತು ಕಾಲೇಜ್ ಟೈಮಲ್ಲಿ ಹುಡುಗರ ಹತ್ರ ಎಷ್ಟು ದುಡ್ಡು ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದಾನೇ ಶುರು ಮಾಡ್ತಾ ಬಂದ್ರೆ ಆ ಟೈಮಲ್ಲಿ ರಿಸ್ಕ್ ತಗೋಬಹುದು. ಅವರೆಲ್ಲರೂ ಏಜ್ ಬಿಲೋ 30 ಯಾರಿರ್ತಾರೆ ಅಥವಾ 35 ಆ ರೇಂಜ್ ಅಲ್ಲಿ ಯಾರಿರ್ತಾರೆ, ಅವ್ರೆಲ್ರೂ ಮಾರ್ಕೆಟ್ ಏನ್ ರಿಟರ್ನ್ ಕೊಡುತ್ತಲ್ಲ ಆ ರಿಸ್ಕ್ಗೆ ಚೂಸ್ ಮಾಡ್ಬೋದು ಅವ್ರ ಇನ್ವೆಸ್ಟ್.